ನಮ್ಗೆ ಈಗ ಗೊತ್ತಾಗೋದೇನು ಅಂತಂದರೆ ಅಲ್ಲಿ ದಾವಣಗೆರೆ, ಬಿಜಾಪುರ, ಕೊಪ್ಪಳ, ಅಲ್ಲಿ ಯಾದಗಿರಿಯಿಂದೆಲ್ಲ ಹೇಳ್ತಾರೆ ನಮ್ಗೆ. ಆವಾಗ ಇಷ್ಟು ವರ್ಷ 35 ವರ್ಷ ಆದ್ರೂ ಜನರು ಇನ್ನೂ ಮರ್ತಿಲ್ಲ. ಎಲ್ಲ ನಮ್ಗೆ ಆವಾಗ ಸಾಹೇಬ್ರು ಆವಾಗ ಆ ಕೆಲಸ ಮಾಡಿಕೊಟ್ಟಿದ್ರು, ಈ ಕೆಲಸ ಮಾಡಿಕೊಟ್ಟಿದ್ರು. ಸಾಹೇಬ್ರ ಈ ಒಂದು ಬದುಕಿನ ಕಥೆನ ಸಿನಿಮಾ ನಾನೆಲ್ಲೂ ಅದನ್ನು ಹೇಳ್ಕೊಂಡಿರಲಿಲ್ಲ. ಸಾಹೇಬ್ರ ಹತ್ರ ಹಿಂಗೆ ಡಿಸ್ಕಷನ್ ಮಾಡಿದಾಗ ಪಿಕ್ಚರ್ ಮಾಡೋಣ ರೀ, ಒಂದು ಅಪ್ಪು ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಪುನೀತ್ ರಾಜ್ಕುಮಾರ್ ಅವರು 29ನೇ ತಾರೀಕು ಅವ್ರು ತೀರೋಗಿದ್ದು ಅಪ್ಪು ಸರು, 19ನೇ ತಾರೀಕು ನನಗೆ ಮಾಡಿದ್ರು. ಏನು ರಘು ಮಾಡ್ತಾರಂತ ಅವರು ಹೇಳಿದ್ರು. ಇಲ್ಲ ಪೃಥ್ವಿ ಥರ ಮಾಡೋಣ, ಓಕೆ ನವಂಬರ್ 5 ದೀಪಾವಳಿ ಹಬ್ಬ ಕರ್ಕೊಂಬಂದ್ಬಿಡು ಶಿವರಾಮ್ ಸರ್ನ, ಮಾತಾಡ್ಬಿಟ್ಟು ವಿ ವಿಲ್ ಟೇಕ್ ದಟ್ ಪ್ರಾಜೆಕ್ಟ್ ಅಂದ್ರೆ ನಾನು ಸಾಹೇಬ್ರಿಗೆ ಹೇಳಿದೆ. ಪುನೀತ್ ಅವ್ರ ಕಂಡ್ರೆ ತುಂಬ ಅಭಿಮಾನ, ಪ್ರೀತಿ ಇತ್ತು. ಅದಕ್ಕೋಸ್ಕರನೇ ಅವ್ರ ಮೂವಿಗಳೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ. ತುಂಬ ಇಷ್ಟ ಇತ್ತು. ನೂರೊಂದು ನೆನಪು. ನಮ್ಮ ಮನೆಯಲ್ಲಿ ಅವರೊಂದು ದೊಡ್ಡ ಶಕ್ತಿ, ಒಂದು ಬೆಳಕು, ಒಂದು ಆಸ್ತಿ, ಎಲ್ಲ ಅವರೇನೆ. ಎಲ್ಲ ನಮ್ಮ ಪ್ರಪಂಚನೇ ಅವರು. ಅಲ್ಟಿಮೇಟ್. ಕಳ್ಕೊಂಡಿದ್ದೀವಿ. ಅವ್ರಿಗೆಲ್ಲ ನಾವು ಚೆನ್ನಾಗಿರ್ಬೇಕು ಅನ್ನೋದು ಆಸೆ ತುಂಬ ಇತ್ತು. ಅವ್ರ ಹೆಸರನ್ನ ಆದಷ್ಟು ನಾವೆಲ್ಲರೂ, ನಮ್ಮ ಇಡೀ ಕುಟುಂಬ ಎಲ್ಲ ಅವ್ರ ಹೆಸರು ಯಾವ ಇದು ಬರ್ದಂಗೆ ಅವ್ರ ಹೆಸರು ಚೆನ್ನಾಗಿರಬೇಕು, ಕೊನೆವರೆಗೂ ನೋಡ್ಕೊಂಡಿರ್ಬೇಕು ಅನ್ನೋದು ನನಗೆ ಆಸೆ ಇದೆ. ಸಾಹೇಬ್ರಿಗೆ ಈ ಶಾಸ್ತ್ರ ಆಚಾರ ವಿಚಾರ ದೇವರು ಇವೆಲ್ಲ ನಂಬಿಕೆ ಐತಾ? ಸ್ವಲ್ಪ ದಿನಗಳು ಇರಲಿಲ್ಲ ಅವ್ರಿಗೆ. ಅದೇ ರಾವ್ ಕಾಲದಲ್ಲಿ ಪೂಜೆ ಮಾಡಿದ್ರು, ರಾವ್ ಕಾಲದಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಅಭ್ಯಾಸಗಳಿತ್ತು ಅವ್ರಿಗೆ. ತುಂಬಾ ಟ್ರಾನ್ಸ್ಫರ್ಗಳಾಗದ? ತುಂಬ ಟ್ರಾನ್ಸ್ಫರ್ಗಳು. ಅವ್ರು ಹೆಚ್ಚು ವರ್ಷಗಳು ಇದ್ದಿದ್ದೇ ಗೊತ್ತಿಲ್ಲ ನಮಗೆ. ಅಯ್ಯೋ. ಅವಾಗ ಇಡೀ ಊರಲ್ಲಿ ಬಸ್ಗಳು ಸುಟ್ಟಾಕ್ತಾರೆ. ಟ್ರಾನ್ಸ್ಫರ್ ಆಗಿದೆ ನಮ್ಮ AC ಸಾಹೇಬ್ರಿಗೆ ಅಂತ. ಅಂಗಡಿಗಳನ್ನ ಮುಚ್ತಾರೆ. ಅವಾಗ ಕೇಬಲ್ ಕಟ್ ಮಾಡ್ತಾರೆ. ರೋಡಲ್ಲೆಲ್ಲ ಕೂತ್ಕೊಂಡು ಜನ ಸ್ಟ್ರೈಕ್ ಮಾಡ್ತಾರೆ. ಅದೇ ನನ್ನ ಪ್ರಶ್ನೆ ಆಯ್ತು. ಇವಾಗ ಅವರು ಸರ್ಕಾರಿ ಹುದ್ದೆಯಲ್ಲಿದ್ದಾಗ ಅಲ್ಲೂ ಕೂಡ ಅವರಿಗೆ ಸಿಗಬೇಕಾದ ಮಾನ್ಯತೆ ಅಥವಾ ಪ್ರೋತ್ಸಾಹ ಕಡಿಮೆನೆ ಸಿಕ್ಕಿದ್ದು. ಹೌದು. ಸಾಮಾಜಿಕ ಸೇವೆಗೆ ಅಂತ ಬಂದಾಗ ಇಲ್ಲಿ ರಾಜಕೀಯವಾಗಲೂ ಮತ್ತೊಂದಾಗ್ಲೂ ಆ ಗುರುತು ಗೌರವ ಅವ್ರಿಗೆ ಏನು ಸಲ್ಲಬೇಕೋ ಅದು ಸಲ್ಲದೆ ಇರೋದು. ಅಂದರೆ ಈ ಥರ ಎಲ್ಲ ಜನಗಳು ಇಂಥ ವ್ಯಕ್ತಿಗಳನ್ನ ಬೆಂಬಲಿಸಿ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ಮುಂದಷ್ಟು ಈ ರೀತಿ ನಾಯಕರುಗಳು ಹುಟ್ಕೋತಾರಲ್ವಮ್ಮ? ಖಂಡಿತವಾಗ್ಲು. ಮುಂದಿನ ಪೀಳಿಗೆ ಯಾರನ್ನ ಮಾದರಿಯಾಗಿ ತಗೋಬೇಕು? ಎಕ್ಸಾಕ್ಟ್ಲಿ. ಇಂಥವ್ರನ್ನೇ, ಇಂಥ ಪ್ರಾಮಾಣಿಕ ನಿಷ್ಠಾವಂತರನ್ನೇ ಮುಂದಿನವರು ಮಾದರಿಯಾಗಿ ತಗೋಬೇಕು. ಆಮೇಲೆ ಜನ ಎಲ್ಲ ತುಂಬ ಗಲಾಟೆ ಮಾಡ್ತಾರೆ. ಆಮೇಲೆ ಇಲ್ಲ ನಾನು ಇಲ್ಲಿಂದ ಈ ಊರಿಂದ ಹೋಗ್ತಿದ್ದೀನಿ ಅಷ್ಟೇ, ನಿಮ್ಮಿಂದ ನಾನೇನು ದೂರ ಆಗ್ತಾ ಇಲ್ಲ, ನೀವು ಅಲ್ಲಿಗೂ ಬರ್ಬೋದಪ್ಪ, ಬನ್ನಿ, ಬಿಜಾಪುರಕ್ಕೂ ಬರ್ಬೋದಲ್ಲ, ನಾನು ಅಲ್ಲಿಂದನೂ ನಿಮ್ಗೆ ಇಲ್ಲಿ ಕೆಲಸ ಮಾಡಿಕೊಡ್ತೀನಿ ಅಂತ ಬಿಜಾಪುರಕ್ಕೆ ಬರ್ತಾರೆ, ಆಶ್ವಾಸನೆ ಕೊಟ್ಟು ಅಲ್ಲಿ ಬರ್ತಾರೆ. ಅಲ್ಲೂ ಸಾಕಷ್ಟು ಕೆಲಸ ಮಾಡ್ತಾರೆ. ಈಗ ಎಲ್ಲ ಕಡೆ ಹೋದ ಕಡೆ ಎಲ್ಲ ಇದೇನೆ ಅಷ್ಟೇ. ಇವರು ಮಾಡೋ ಕೆಲಸ ಏನೋ ಅಲ್ಲೂ ಅವ್ರಿಗೆ ಯಾವಾಗಲೂ ಒಂದೊಂದು ವರ್ಷಕ್ಕೆ ಟ್ರಾನ್ಸ್ಫರ್ಗಳಾಗೋಕೆ ಶುರುವಾಗೋಗುತ್ತೆ. ನಮ್ಗೆ ಈಗ ಗೊತ್ತಾಗೋದೇನು ಅಂತಂದರೆ ಅಲ್ಲಿ ದಾವಣಗೆರೆ, ಬಿಜಾಪುರ, ಕೊಪ್ಪಳ, ಅಲ್ಲಿ ಯಾದಗಿರಿಯಿಂದೆಲ್ಲ ಹೇಳ್ತಾರೆ ನಮ್ಗೆ. ಆವಾಗ ಇಷ್ಟು ವರ್ಷ 35 ವರ್ಷ ಆದ್ರೂ ಜನರು ಇನ್ನೂ ಮರ್ತಿಲ್ಲ. ಎಲ್ಲ ನಮ್ಗೆ ಆವಾಗ ಸಾಹೇಬ್ರು ಆವಾಗ ಆ ಕೆಲಸ ಮಾಡಿಕೊಟ್ಟಿದ್ರು, ಈ ಕೆಲಸ ಮಾಡಿಕೊಟ್ಟಿದ್ರು. ನಮ್ಗೆ ಅವರೇ ಸ್ಫೂರ್ತಿ, ಅವರೇ ಮಾದರಿ ಅಂತೆಲ್ಲ ಹೇಳ್ತಾರೆ ಜನರು. ಸಾಹೇಬ್ರ ಈ ಒಂದು ಬದುಕಿನ ಕಥೆನ ಸಿನಿಮಾ ನಾನೆಲ್ಲೂ ಅದನ್ನು ಹೇಳ್ಕೊಂಡಿರಲಿಲ್ಲ. ಸಾಹೇಬ್ರ ಹತ್ರ ಹಿಂಗೆ ಡಿಸ್ಕಷನ್ ಮಾಡಿದಾಗ ಪಿಕ್ಚರ್ ಮಾಡೋಣ ರೀ, ಒಂದು ಅಪ್ಪು ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಪುನೀತ್ ರಾಜ್ಕುಮಾರ್ ಅವರು, ಪೃಥ್ವಿ ಥರ ಆಗುತ್ತೆ ಸಿನಿಮಾ ಅಂದರೆ ಸಾಹೇಬ್ರ ಲೈಫ್ ಸ್ಟೋರಿ ಬಯೋಪಿಕ್ಕು. ನಾನು ಸಾಹೇಬ್ರ ಇಂಟರ್ವ್ಯೂ ಮಾಡಿರೋದನ್ನು ನಾನು ಇಂಟರ್ವ್ಯೂನಲ್ಲಿ ಸ್ಟೇಟ್ಮೆಂಟ್ ಮಾಡಿದರು ಸಾಹೇಬ್ರು. ಅದನ್ನು ಪುನೀತ್ ಸರ್ಗೆ ಅಪ್ಪು ಸರ್ಗೆ ಕಳಿಸಿದ್ದೆ. ನಾನು ಅದನ್ನು ನೋಡ್ಬಿಟ್ಟು ನನಗೆ ಅಪ್ಪು ಅವ್ರು ಫೋನ್ ಮಾಡಿದರು. ಅವ್ರು ತೀರೋಗೋಕ್ಕೆ 10 ದಿವಸದ ಮುಂಚೆ 29ನೇ ತಾರೀಕು ಅವ್ರು ತೀರೋಗಿದ್ದು ಅಪ್ಪು ಸರು, 19ನೇ ತಾರೀಕು ನನಗೆ ಮಾಡಿದ್ರು. ಏನು ರಘು ಅವ್ರು ಮಾಡ್ತಾರಂತ ಅವರು ಹೇಳಿದ್ರು. ಇಲ್ಲ ಪೃಥ್ವಿ ಥರ ಮಾಡೋಣ, ನಿಂಗೇನಾದ್ರು ಆಯಿತಾ, ಅಡ್ವಾನ್ಸ್ ಎಲ್ಲ ಆಯಿತಾ? ಇಲ್ಲ ಸರ್ ಏನೂ ಆಗಿಲ್ಲ, ಬರೀ ಜಸ್ಟ್ ಮಾತಾಡಿದ್ದಷ್ಟೇ. ಓಕೆ ನವಂಬರ್ 5 ದೀಪಾವಳಿ ಹಬ್ಬ ಕರ್ಕೊಂಬಂದ್ಬಿಡು ಶಿವರಾಮ್ ಸರ್ನ, ಮಾತಾಡ್ಬಿಟ್ಟು ವಿ ವಿಲ್ ಟೇಕ್ ದಟ್ ಪ್ರಾಜೆಕ್ಟ್ ಅಂದ್ರೆ ನಾನು ಸಾಹೇಬ್ರಿಗೆ ಹೇಳಿದೆ. ಸಾಹೇಬ್ರಿಗೆ ಹೇಳಿದಾಗ ಹೌದೇನ್ರಿ ನೀವು ಇಲ್ಲೇ ಬಂದುಬಿಡಿ,
ಸ್ವೀಟ್ ಗಿಟ್ ತೊಗೊಂಡು ನಾವು ಹೋಗೋಣ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಬೋಣ. ಅಪ್ಪು ಸರ್ ಅಂದರೆ ತುಂಬ ಪ್ರೀತಿ ಅವ್ರಿಗೆ. ಅವ್ರದ್ದೆಲ್ಲ ಪಿಕ್ಚರ್ಗಳು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ಶಿವರಾಮ್ ಸಾಹೇಬರು. ಸೊ 29th ಇದಾಯಿತು. ಈ ವಿಷಯ ನನಗೆ ಮೊದಲೆಲ್ಲೂ ಹೇಳಿಲ್ಲ. ಸಾಹೇಬ್ರೆ ನಮ್ಮ ಸ್ನೇಹಿತರು ಹೆಗ್ಗದ್ದೆ ಸ್ಟುಡಿಯೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಈ ಮಾತನ್ನ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾನು ಹೇಳಿದೆ. ರಘುರಾಮ್ ನಂದು ಇಂಟರ್ವ್ಯೂ ಮಾಡಿದಾಗ ಅದನ್ನ ಪುನೀತ್ ನೋಡ್ಬಿಟ್ಟು ನನಗೆ ರಘುರಾಮ್ ಫೋನ್ ಮಾಡಿದ್ರು. ಸರ್ ಪುನೀತ್ ನೋಡಿ ನಿಮ್ಗೆ ಇಷ್ಟ ಆಗ್ಬಿಟ್ಟಿದೆ, ನಿಮ್ದು ಇದು ತುಂಬಾ ಇಂಟರ್ವ್ಯೂ ಇಷ್ಟ ಆಗಿದೆ, ನೀವ್ ಹೇಳಿದ್ರಲ್ಲ ನಂದು ಬಯೋಪಿಕ್ ಮಾಡಿದ್ರೆ ಪುನೀತ್ ಮಾಡ್ಬೇಕು ಅಂತ ಹೇಳಿ ಅವ್ರು ರೆಡಿ ಇದ್ದಾರೆ ಸರ್, ಮಾಡೋಣಪ್ಪ ಮಾಡೋಣಮ್ಮ ಮಾಡ್ಬಿಡು ಅಂತ ಹೇಳಿದ್ರು. ಅದು ಎಷ್ಟು ಅವ್ರು ಸಾಯ 20 days. ಅಂದರೆ ಇಂಥ ಒಬ್ಬ ನಾಯಕನ ಈ ಕೆಲಸಗಳೆಲ್ಲ ನಾವು ಅಟ್ಲೀಸ್ಟು ಈ ಇಂಟರ್ವ್ಯೂ ಮೂಲಕನಾರೋ ದಾಖಲೆ ಮಾಡ್ತಿದ್ದೀವಿ ಅನ್ನೋ ಒಂದು ಖುಷಿ ಗೌರವ ಇದೆ. ಯಾಕೆಂದರೆ ತುಂಬ ಕೆಲಸಗಳು ಮಾಡಿದ್ದಾರೆ ಅವರು. ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡ್ಬೋದು ನಾವು ಅವ್ರ ಕೆಲಸಗಳ ಬಗ್ಗೆ ಮಾತಾಡಬೇಕು ಅಂತಂದರೆ. ಎಲ್ಲೋ ಸಾಹೇಬ್ರಿಗೂ ಅದು ಆಸೆ ಇತ್ತು, ಅವ್ರದ್ದು ಒಂದು ಜೀವನದ ಕತೆ ಒಂದು ಸಿನಿಮಾ ರೂಪಕ್ಕೆ ಬಂದು ಜನಕ್ಕೆ ತಲುಪಲಿ ಅಂತ. ಪುನೀತ್ ಅವ್ರ ಕಂಡ್ರೆ ತುಂಬ ಅಭಿಮಾನ ಪ್ರೀತಿ ಇತ್ತು. ಅದಕ್ಕೋಸ್ಕರನೇ ಅವ್ರ ಮೂವಿಗಳೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ತುಂಬ ಇಷ್ಟ ಇತ್ತು. ಅದೇ ಆ ಥರ ಮೂವಿ ಮಾಡಬೇಕು, ನಾನು ಮೂವಿ ಮಾಡಬೇಕು ಅಂದರೆ ಪುನೀತ್ ಅವರು ಸೂಟ್ ಆಗ್ತಾರೆ, ಅವ್ರ ಕೈನಲ್ಲೇ ಅವ್ರಿಗೆ ಮಾಡಬೇಕು ಅನ್ನೋ ಆಸೆನೂ ಇತ್ತು. ಪೃಥ್ವಿನಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಅದು ಸ್ವಲ್ಪ ಯಾದಗಿರಿ ಅದೆಲ್ಲ ಬಂದಿದೆ, ಅದೆಲ್ಲ ಇದೆ ಸ್ವಲ್ಪ ಅದು ಆ ಮೂವಿನಲ್ಲಿ. ಅದು ತುಂಬ ಚೆನ್ನಾಗಿತ್ತು ಆ ಮೂವಿ, ಪುನೀತ್ ಅವ್ರು ಮಾಡಿದ್ದು ಮೂವಿ ಅದು ತುಂಬ ಚೆನ್ನಾಗಿತ್ತು. ಫೈನಲ್ ಆಗಮ್ಮ, ನಿಮಗೆ ಸಾಹೇಬ್ರನ್ನ ಒಬ್ಬ ಮಗನಾಗಿ ಅಥವಾ ಒಬ್ಬ ದಕ್ಷ ಅಧಿಕಾರಿಯಾಗಿ ಅಥವಾ ಒಬ್ಬ ಸಿನಿಮಾ ಕಲಾವಿದನಾಗಿ, ಇಲ್ಲ ನಿಮ್ಮ ಪತಿಯಾಗಿ, ಇಲ್ಲ ನಿಮ್ಮ ಮಕ್ಕಳ ತಂದೆಯಾಗಿ, ಇಲ್ಲ ನಿಮ್ಮ ಅಳಿಯಂದ್ರ ಮಾವನಾಗಿ, ಇಲ್ಲ ನಿಮ್ಮ ಮೊಮ್ಮಕ್ಕನ ತಾತನಾಗಿ ಇಷ್ಟು ಪಾರ್ಟನ್ನು ನಿರ್ವಹಿಸಿದರೆ ಎಲ್ಲದರಲ್ಲೂ ಸೂಪರ್ ಡೂಪರ್ ಸಕ್ಸಸ್ ಸಿಲ್ವರ್ ಜುಬ್ಲಿನಿಯವರು. ನಿಮಗೆ ಯಾವುದು ತುಂಬ ಇಷ್ಟ ಇದರಲ್ಲಿ ಅವರು ಪಾತ್ರ? ನಿಜವಾಗ್ಲೂ ನನ್ನ ಗಂಡನಾಗೇನೆ ಅವ್ರು ಇಷ್ಟ ನನಗೆ. ಯಾಕೆಂದರೆ ಯಾವ ಹೆಣ್ಣಿಗೂ ಸಿಗಲಾರ್ದಂಥ ಬಂಗಾರದಂಥ ಗಂಡ ನನಗೆ ಸಿಕ್ಕಿದ್ರು. ಸೋ ನೈಸ್. ಎಷ್ಟು ಮುಗಿದ್ರು ನೀವು, ನಿಜವಾಗ್ಲೂ ಎಷ್ಟು ಆನೆಸ್ಟ್ ಆಗಿ ಹೇಳಿದ್ರಿ. ಸೋ ನೈಸ್. ಆದರೆ ಅವ್ರು ಎಲ್ಲ ತಂದೆ ಮಗನಾಗಿ, ಒಬ್ಬ ಮಗನಾಗಿ ತುಂಬ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆನ ಕಳ್ಕೊಳ್ಳೋದವರು. ಅವ್ರೇನು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅನ್ಸುತ್ತೆ ಅವ್ರ ತಂದೆನ ಕಳ್ಕೊತಾರೆ. ಆಮೇಲೆ ಅವ್ರ ತಾಯಿ ಜೊತೆನೇ ಅವ್ರದ್ದು ಬದುಕು. ಆ ತಾಯಿಗೆ ಏನೆಲ್ಲ, ಎಷ್ಟು ಅವರು ತಾಯಿಗೆ ಎಷ್ಟು ಪ್ರೀತಿ ಗೌರವ ಕೊಡ್ತಾಯಿದ್ರು ಅಂತಂದರೆ ಅದು ತುಂಬಾ ಆಶ್ಚರ್ಯ. ಅವ್ರು ಒಂದು ದಿನನೂ ಅವ್ರ ಅಮ್ಮನ ಕಾಲು ನಮಸ್ಕಾರ ಮಾಡಿಕೊಳ್ಳದೆ ಅವ್ರು ಆಚೆ ಹೋಗ್ತಾ ಇರಲಿಲ್ಲ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೋಗ್ತಾ ಇದ್ರು, ರೂಮಲ್ಲಿ ಹೋಗಿ ಅವರ ತಾಯಿನ ಎಬ್ಬಿಸ್ಬಿಟ್ಟು ನಮಸ್ಕಾರ ಮಾಡಿ ಅವಾಗ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೆಯಿಂದ ಆಚೆ ಹೋಗ್ತಾ ಇದ್ರು. ಅವ್ರ ತಾಯಿಯವ್ರು ಯಾವಾಗ ತೀರ್ಕೊಂಡಿದ್ದು? 5 ವರ್ಷ ಆಯಿತು ಹೋಗಿ. ಆಮೇಲೆ ಮನೆ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ, ಮನೆಗೆ ಎಂಟ್ರ್ ಆಗ್ತಿದ್ದಂಗೆ ಅವ್ರು ಫಸ್ಟ್ ಕೇಳ್ತಿದ್ದು ಅವೊಂದು ಊಟ ಆಯ್ತಾ ಅಂತ ಕೇಳ್ತಾಯಿದ್ರು. ಮತ್ತು ಆ ಥರ ತಾಯಿ ಬಗ್ಗೆ. ಇನ್ನು ತಂದೆಯಾಗಿ ಮಕ್ಕಳು 3 ಜನ ಹೆಣ್ಮಕ್ಳು ಅಂದರೆ ಅಷ್ಟು ಇದು. ನನ್ನ ಮಗಳು ಲಂಡನ್ಗೆ ಹೋಗಿದ್ಲು, ಕೊನೆ ಮಗಳು ಓದೋದಕ್ಕೆ. ಅವಳಿಗೆ ಎಷ್ಟು ಸರಿ ಫೋನ್ ಮಾಡ್ತಾಯಿದ್ರು ಅಂತಂದರೆ, ನಾನು ಮಾಡ್ತಾ ಇರಲಿಲ್ಲ ಫೋನ್, ಅವಳಿಗೆ ಹೆಚ್ಚು ಫೋನ್ ಮಾಡ್ತಾ ಇರಲಿಲ್ಲ. ನಿನಗೇನು ಅನ್ಸಲ್ವಾ, ಫೋನೇ ಮಾಡಲ್ವಲ್ಲ ಅವಳಿಗೆ ಅಂತ ಕೇಳೋರು. ಯಾಕೆ ಸುಮ್ಮನೆ ಅವಳಿಗೆ ಡಿಸ್ಟರ್ಬ್ ಮಾಡ್ತೀರ, ಯಾವಾಗ ನೋಡಿದ್ರು ಏನು ತಿಂದೆ ಮಗನೇ, ಏನು ಮಾಡ್ತಾ ಇದೆಯಾ ಮಗನೇ, ಅದನ್ನು ತಿನ್ನು ಇದನ್ನು ತಿನ್ನು ಹೇಳ್ತಾನೇ ಇರ್ತಿರಲ್ಲ. ಅವಳಿಗೆ ಹೋಗಿದ್ದಾಳೆ ಬಿಡಿ, ಅವಳು ಆರಾಮಾಗಿ ಫ್ರೀಯಾಗಿ ಇದು ಬರಲಿ, ಅವಳು ಓದಕ್ಕೆ ಹೋಗಿದ್ದಾಳೆ ಅಂದ್ರೂ ಕೇಳ್ತಾ ಇರಲಿಲ್ಲ. ಅದು ಎಷ್ಟು ಫೋನ್ ಮಾಡ್ತಾಯಿದ್ರೋ ಗೊತ್ತಿಲ್ಲ ಅವಳಿಗೆ ಅಷ್ಟು. ಆಮೇಲೆ ಅವಳು ಪಾಪ ಅವಳು ಅಲ್ಲೇ ಇರೋ ಪ್ಲ್ಯಾನ್ ಇತ್ತು ಪಾಪ ಅವಳಿಗೆ. ಇಲ್ಲ ಕರ್ಸ್ಕೊಂಡು ಬಿಟ್ರು ಅವಳಿಗೆ ಇಲ್ಲ ಇಲ್ಲ ಇಲ್ಲ, ನೀನು ನನ್ನ ಹತ್ರ ಇಲ್ಲೇ ಇರಬೇಕು, ನನ್ನ ಜೊತೆನೇ ಇರಬೇಕು, ನನ್ನ ಇರಬೇಕು, ನೀನು ಓದಬೇಕಂತ ಕಳಿಸಿದ್ನಲ್ವ, ಓದ್ ಮುಗಿತಲ್ವ, ನೀನು ಬರಬೇಕಷ್ಟೆ. ಆಮೇಲೆ ಇವಳು ನನ್ನ ದೊಡ್ಡ ಮಗಳಿಗೆ IAS ಎಕ್ಸಾಮ್ ತಗೋ ಅಂತ ಹೇಳಿದ್ರು. ಅವಳು ನಾನು ಡೆಲ್ಲಿಗೆ ಕಳಿಸು ಪಾಪ, ಡೆಲ್ಲಿಗೆ ಹೋಗ್ತೀನಿ ಅಂತ. ಇಲ್ಲ ಇಲ್ಲ ಬೇಡ, ನಾನೇ ಗೈಡ್ ಮಾಡ್ತೀನಿ, ಓದು. ಯಾರ್ಯಾರು ಹೊರಗಡೆ ಹೋಗಂಗಿಲ್ಲ ಅವ್ರಿಗೆ, ಕಣ್ಮುಂದೆ ಇರಬೇಕು, ಎಲ್ಲರೂ ಅವ್ರ ಕಣ್ಮುಂದೆ ಇರಬೇಕು. ಅಂದರೆ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅವ್ರಿಗೆ ಪಾಪ.
ಅಷ್ಟು ಅಟ್ಯಾಚ್ಮೆಂಟ್. ಅಷ್ಟು ಅಟ್ಯಾಚ್ಮೆಂಟು. ನಾನೇ ನಮ್ಮ ತಾಯಿ ಮನೆಗೆ ಹೋಗಿದ್ದು ನನಗೆ ಗೊತ್ತೇ ಇಲ್ಲ ನನಗೆ. 3 ಜನದ ಡೆಲಿವರಿನ ಇಲ್ಲೇ ಆಯಿತು, ಇಲ್ಲೇ ಇದ್ವಿ ಎಲ್ಲ. ನಿನ್ಗೇನು ಬೇಕೆಲ್ಲ ಇಲ್ಲೇ ಸಿಗುತ್ತೆ, ಇರು ಇಲ್ಲೇ ಅಂತ ಅಷ್ಟೇ ಹೇಳ್ತಾಯಿದ್ರು, ಇರ್ತಾಯಿದ್ದೆ. ಆ ಥರ ತಂದೆಯಾಗಿ ಅವರು ಅದು ತಾತ ಆಗಿ ಅದು ದೊಡ್ಡ ಮೊಮ್ಮಗನ ಪಾಪ ನೋಡಿ ಅವನನ್ನು ಒಂದು ನಿಮಿಷ ಇರ್ತಿಲ್ಲ. ಇನ್ನು ಅಳಿದಿರಂತೂ 2 ಅಳಿದಿರು ಕಂಡ್ರು ಭಾಳ ಖುಷಿ. ಅದ್ರ ಜೊತೆಗೆ ನಮ್ಮ ಬೀಗ್ರ ಮನೆಯಿಂದನೂ ಅವ್ರುಗಳು ಅಷ್ಟೇ ಎಷ್ಟು ಇವ್ರನ್ನ ಕಂಡ್ರೆ ಅಂದರೆ ಅಷ್ಟು ಪ್ರೀತಿ ಅವ್ರುಗಳಿಗೆ. ನಮ್ಮ 2 ಬೀಗ್ರಿಗೂ ಭಾಳ ಇವ್ರನ್ನ ಕಂಡ್ರೆ ತುಂಬ ಪ್ರೀತಿ. ನಮ್ಮಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ಫಸ್ಟು ಫೋನ್ ತೊಗೊಂಡು ನಾನು ಇವ್ರಿಗೆ ನಮ್ಮ ದೊಡ್ಡ ಬೀಗ್ರಿಗೆ ಅವ್ರಿಗೆ ಫೋನ್ ಮಾಡ್ತೀನಿ ಅನ್ನೋರು, ಭರತ್ ಅವ್ರ ಫಾದರು, ರಾಮಚಂದ್ರ ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಅವ್ರಿಗೆ ಫೋನ್ ಮಾಡೋದು. ನೀವು ಬರಬೇಕು, ನಮ್ಮ ಜೊತೆ ಇರಬೇಕು, ನೀವು ಬೆಳಗ್ಗೆ ಇಲ್ಲಿ ಟಿಫನ್ಗೇ ಬಂದುಬಿಡ್ಬೇಕು, ನಮ್ಮ ಜೊತೆ ಇರಬೇಕು ಅಂತ ಅವ್ರಿಗೆ ಫೋನ್ ಮಾಡೋರು. ಭರತ್ ಸಿಸ್ಟ್ರು ಮಧು ಅಂತ ಇದ್ದಾರೆ ಪಾಪ, ಅವರು ಫಾರಿನಲ್ಲಿರೋದು. ಅವರು ಡಿಸೆಂಬರ್ ಎಂಡಲ್ಲಿ ಪಾಪ ಹಾಲಿಡೇಸಿಗೆ ಬಂದಿರ್ತಾರೆ, ಡಿಸೆಂಬರ್ ಎಂಡಲ್ಲಿ ಹೋಗಿರ್ತಾರೆ ಅವರು, ವಾಪಸ್ ಹೋಗಿರ್ತಾರೆ. ಫೆಬ್ರವರಿನಲ್ಲಿ ಬಂದು ಹೋಗೋ ದಿನ ಅಂಕಲ್ ಅಂತೆಲ್ಲ ಮಾತಾಡ್ಸ್ಕೊಂಡು ಹೋಗಿದ್ರು ಅವರು. ಫೆಬ್ರವರಿನಲ್ಲಿ ಅವ್ರು ಹೋಗ್ತಾರಲ್ಲ ಪಾಪ, ಇನ್ನೂ ಚಿಕ್ಕ ಮಕ್ಕಳು ಅವ್ರನ್ನ ಬಿಟ್ಬಿಟ್ಟು ನಾನು ಅಂಕಲ್ನ ನಾನು ತುಂಬ ಭಾಳ ಫೀಲ್ ಮಾಡ್ತಾರೆ ಮಧು. ಪಾಪ ಅಲ್ಲಿಂದ ಬರ್ತಾರೆ ಮಕ್ಕಳನ್ನ ಬಿಟ್ಬಿಟ್ಟು ಬಂದು ನನ್ನನ್ನು ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಇವ್ರನ್ನ ಕಂಡ್ರೆ ಎಲ್ಲರಿಗೂ, ರಾಮ್ಗಂತೂ ತುಂಬ ಇಷ್ಟ, ಮಧು ಅವ್ರ ಹಸ್ಬೆಂಡ್ ಅರ್ಜುನ್ ಎಲ್ಲರೂ, ನಮ್ಮ ಬೀಗರು ಎಲ್ಲರಿಗೂ ಇವ್ರನ್ನ ಕಂಡ್ರೆ ತುಂಬ ಇಷ್ಟ. ಅವ್ರನ್ನ ಪ್ರೀತಿಸದೇ ಇರೋರೇ ಯಾರೂ ಇಲ್ಲ ಬಹುಶಃ. ಹಾಗಾಗಿ ಒಂದು ಬೀಗ್ರ ಎಲ್ಲ ನೀವು ಹೇಳೋಂಗೆ ಎಲ್ಲನೂ ಫುಲ್ಫಿಲ್, ಎಲ್ಲಾದ್ರಲ್ಲೂ ಅವರು ಸೂಪರ್. ಅವರು ಫುಲ್ ಮಾರ್ಕ್ಸ್ ಎಲ್ಲ, ಫುಲ್ ಮಾರ್ಕ್ಸ್. ಎಷ್ಟು ಅವ್ರಿಗೆ ಎಲ್ರಿಗೂ ಖುಷಿ ಇತ್ತು. ನಮಗೆ ಸಿಗಬೇಕಾದ ಗೌರವ, ನಮ್ಮ ಯಜಮಾನ್ರಿಗೆ ಸಿಗಬೇಕಾದ ಗೌರವ ಆಗಿರ್ಬೋದು, ಸಿಕ್ಕಲಿಲ್ಲ. ತುಂಬ ದೊಡ್ಡ ಅನ್ಯಾಯ ಆಯಿತು. ಮುಂದೆ ಈ ಥರ ನಾಯಕರುಗಳಿಗೆ ಅನ್ಯಾಯ ಆದಾಗ ಜನರು ನಿಲ್ಲಬೇಕು ಅಂತ ನಾನು ನನ್ನ ಇಡೀ ರಾಜ್ಯದ ಜನತೆ ಕೇಳ್ತೀನಿ. ಅದೇ ಆ ಕುಟುಂಬಕ್ಕೆ ಕೊಡುವಂಥ ಶಕ್ತಿ. ವಂಡರ್ಫುಲ್, ವೆರಿ ವೆಲ್ ಸೆಡ್.